ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಸೂಪರ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಇವತ್ತಿನ ವಾಟ್ ಐ ಈಟ್ ಇನ್ ಅ ಡೇ ವೀಡಿಯೋಗೆ. ಬೆಳಗ್ಗೆ ಎದ್ದು ನೀರೆಲ್ಲ ಕುಡಿದು ನನ್ನ ದಿನನ ಕಿಕ್ ಸ್ಟಾರ್ಟ್ ಮಾಡ್ತೀನಿ. ಅದಾಗಿ 1 ಅವರ್ ಅಥವಾ 45 ಮಿನಿಟ್ಸ್ ಗ್ಯಾಪಲ್ಲಿ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಳ್ತೀನಿ. ಸಮ್ಟೈಮ್ಸ್ ಬ್ರೆಡ್ ಅಥವಾ ಬನ್ ಅಥವಾ ಏನಾದ್ರು ಬಿಸ್ಕೆಟ್ಸ್ ಇರುತ್ತೆ ಅದ್ರ ಜೊತೆ ತಿಂತೀನಿ. ಅದೊಂದು ಅಭ್ಯಾಸ ಆಗಿಬಿಡಿದೆ ಇತ್ತೀಚೆಗೆ. ಇದಾದಮೇಲೆ ಸ್ವಲ್ಪ ಹೊತ್ತಲ್ಲಿ ವರ್ಕೌಟ್ ಇರುತ್ತೆ. ಒನ್ ಡೇ ವರ್ಕೌಟ್ ಮಾಡ್ತೀನಿ, ಒನ್ ಡೇ ಮಾಡಲ್ಲ, ಸ್ಕಿಪ್ ಮಾಡಿಬಿಡ್ತೀನಿ. ಇದಾದಮೇಲೆ ನಾನು 12:30ಗೆಲ್ಲ ಊಟ ಮಾಡೋ ಕಾರಣ ಲೈಟಾಗಿ ಏನಾದ್ರು ಬ್ರೇಕ್ಫಾಸ್ಟ್ ತಿನ್ಕೊತೀನಿ. ಸಮ್ಟೈಮ್ಸ್ ಡ್ರೈ ಫ್ರೂಟ್ಸ್ ಇರುತ್ತೆ, ಸಮ್ಟೈಮ್ಸ್ ಈ ಥರ ಹೇರ್ ಗ್ರೋತ್ ಲಡ್ಡುನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ತಿನ್ಕೊತೀನಿ. ಇದನ್ನು ತಿಂದರೆ ನನಗೆ ಸ್ವಲ್ಪ 12:30ವರೆಗೂ ಆರಾಮ್ ಅನಿಸ್ತಿರುತ್ತೆ. ಇವತ್ತು ಸ್ವಲ್ಪ ಲೈಟಾಗಿರಲಿ ಲಂಚು ಅಂತ ಹೇಳಿಬಿಟ್ಟು ಚಪಾತಿನ ಮಾಡ್ಕೊತಾ ಇದ್ದೀನಿ. ಸೈಡಲ್ಲಿ ಬಂದು ಕ್ಯಾರೆಟ್ ಪಲ್ಯ ತಂದರೆ ಕ್ಯಾರೆಟ್ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ತಿತ್ತು, ಆಯಿತಾ, ಸರಿ ಅಂತ ಹೇಳಿಬಿಟ್ಟು ಇವತ್ತು ಡಿಸೈಡ್ ಮಾಡಿ ಪಲ್ಯ ಎಲ್ಲ ಮಾಡಿಕೊಂಡು ಸೈಡಲ್ಲಿ ಒಂದು ಮೊಟ್ಟೆ ಇದನ್ನು ತಿನ್ಕೊಂಡಿದ್ದಾಯಿತು. ನಾನು ಏನಕ್ಕೆ ಇಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆಗಿದ್ದೆ ಅಂದರೆ ಒಂದು ಶೂಟ್ ಇತ್ತು, ಅದಕ್ಕೋಸ್ಕರ ಶೂಟ್ ಮಾಡಿಕೊಂಡು ಗ್ಯಾಪಲ್ಲಿ ಲಂಚ್ ಎಲ್ಲ ಮಾಡಿಕೊಂಡು ತಿನ್ನೋಷ್ಟರಲ್ಲಿ 2:30 ಆಗೋಯಿತು. ಸರಿ, ಈವ್ನಿಂಗ್ ಆಯಿತು. ನೀವು ಸ್ಕೂಲ್ ಕಾಲೇಜ್ ಟೈಮಲ್ಲಿ 2 ಕಾಮನಾಗಿ ಟ್ರೈ ಮಾಡೇ ಇರ್ತೀರ. ಎಗ್ ಪಫು ಮತ್ತು ಈ ಮ್ಯಾಂಗೋ ಜ್ಯೂಸು ಎಷ್ಟು ಚೆನ್ನಾಗಿತ್ತು ಅಂತೀರ. ಒಂಥರ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲನೂ ಆಗ್ಬಿಡ್ತಿತ್ತು ಆ ಟೈಮಲ್ಲಿ. ಇವತ್ತು ಅದನ್ನು ಟ್ರೈ ಮಾಡಬೇಕು ಅಂತೇಳಿ ಸ್ನ್ಯಾಕ್ಸ್ಗೆ ಅದನ್ನೇ ತಿನ್ಕೊಂಡಿದ್ದಾಯಿತು. ನೈಟ್ಗೆ ಬಂದು ಇವತ್ತು ಯೂಟ್ಯೂಬಿಂದ ದುಡ್ಡು ಬಂದಿತ್ತಾಯ್ತಾ. ಸ್ವಲ್ಪ ಪಾರ್ಟಿ ಥರ ಏನಾದ್ರು ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಚೆಯಿಂದ ಕುಷ್ಕ ಮತ್ತು ಕಬಾಬ್ನ ತರಿಸಿದ್ದೆ. ಸಕ್ಕತ್ತಾಗಿತ್ತು, ಬಟ್ ಸಿಕ್ಕಾಬಿಟ್ಟೆ ಖಾರ ಇತ್ತು. ದಟ್ಸ್ ಇಟ್. ಬದರೆ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದಕ್ಕೆ. ಬಾಯ್.